Hello everyone, welcome to my YouTube channel. I am your Raghunatha R, Assistant Master, Government High School, Badavanalli, Madhugiri Taluk, Tumkur District. Dear students, in the last video, we discussed about General Assembly and the Security Council. These are the two major affiliated bodies of the UNO. In this video, we are going to discuss about other four major affiliated bodies of the UNO. Among them, now I explain about Economic and Social Council. Economic and Social Council is one of the major affiliated bodies of the UNO. It is one of the 6 principal organs of the UNO. ವಿಶ್ವಸಂಸ್ಥೆಯ 6 ಅಂಗಸಂಸ್ಥೆಗಳಲ್ಲಿ ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂತಕ್ಕಂಥದ್ದು ಒಂದು ಮುಖ್ಯವಾಗಿರ್ತಕ್ಕಂಥ ಅಂಗಸಂಸ್ಥೆ. It is founded on 26th June 1945. It is founded on 26th June 1945. The headquarters of Economic and Social Council is in New York of USA. ಅಮೆರಿಕದ ನ್ಯೂಯಾರ್ಕ್ ನಗರದಲ್ಲಿ ಈ ಒಂದು ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿಯ ಈ ಒಂದು ಮುಖ್ಯ ಕಚೇರಿ ಅಂತಕ್ಕಂಥದ್ದು ಇದೆ. ಮುಖ್ಯ ಕಚೇರಿ ಅಮೆರಿಕದ ನ್ಯೂಯಾರ್ಕ್ನಲ್ಲಿದೆ. The Economic and Social Council serves as the central forum for discussing ಇಂಟರ್ನ್ಯಾಷನಲ್ ಎಕನಾಮಿಕ್ ಅಂಡ್ ಸೋಷಿಯಲ್ ಇಶ್ಯೂಸ್. ಜಾಗತಿಕವಾಗಿ ಬರ್ತಕ್ಕಂಥ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳೇನಿದಾವೆ, ಈ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳನ್ನು ಚರ್ಚೆ ಮಾಡ್ತಕ್ಕಂಥ ಒಂದು ಸೆಂಟ್ರಲ್ ಫೋರಮ್, ಅಂದರೆ ಪ್ರಮುಖವಾಗಿರ್ತಕ್ಕಂಥ ಒಂದು ಕೇಂದ್ರ ವೇದಿಕೆಯಾಗಿ ಇದು ಕೆಲಸವನ್ನು ಮಾಡುತ್ತೆ. ಜಾಗತಿಕವಾಗಿ ಉಂಟಾಗ್ತಕ್ಕಂಥ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳ ಬಗ್ಗೆ ಈ ಒಂದು ವೇದಿಕೆಯಲ್ಲಿ ಚರ್ಚೆಯನ್ನು ಮಾಡ್ತಾರೆ. ಮತ್ತೆ ಜೊತೆ ಫಾರ್ಮುಲೇಟಿಂಗ್ ಪಾಲಿಸಿ, ಅಲ್ಲಿ ಕೆಲವೊಂದು ನೀತಿಗಳನ್ನು ಫಾರ್ಮುಲೇಟ್ ಮಾಡ್ತಕ್ಕಂಥ ನೀತಿಯನ್ನು ರೂಪಿಸ್ತಕ್ಕಂಥ ಕೆಲಸವನ್ನು ಸಹ ಇದು ಮಾಡುತ್ತೆ. ಜೊತೆಗೆ ರೆಕಮೆಂಡೇಶನ್ ಅಡ್ರೆಸ್ ಟು ಮೆಂಬರ್ ಸ್ಟೇಟ್ಸ್ ಆ್ಯಂಡ್ ದ ಯುನೈಟೆಡ್ ನೇಷನ್ ಸಿಸ್ಟಮ್. ಈ ಒಂದು ಮೆಂಬರ್ ಸ್ಟೇಟ್ಸ್ ಏನಿದಾವೆ ಆ ಸದಸ್ಯ ರಾಷ್ಟ್ರಗಳ ಒಂದು ರೆಕಮೆಂಡೇಶನ್ ಅನ್ನು ಇದು ಪಾಲನೆ ಮಾಡ್ತಕ್ಕಂಥದ್ದು. ಜೊತೆಗೆ ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ಈ ಒಂದು ವಿಶ್ವಸಂಸ್ಥೆಯ ಒಂದು ಕಾನೂನುಬದ್ಧ ಚೌಕಟ್ಟಿನ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಆರ್ಥಿಕ ಮತ್ತು ಸಾಮಾಜಿಕ ಸಮಸ್ಯೆಗಳಿಗೆ ಪರಿಹಾರವನ್ನು ಹುಡುಕ್ತಕ್ಕಂಥ ಕೆಲಸವನ್ನು ಈ ಒಂದು ಸಮಿತಿ ಮಾಡುತ್ತೆ. ದ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕೌನ್ಸಿಲ್ ಹ್ಯಾಸ್ ಎ 54 ಮೆಂಬರ್ ನೇಷನ್ಸ್. In this council there are 54 members. ಅಂದರೆ 54 ಸದಸ್ಯ ರಾಷ್ಟ್ರಗಳು ಈ ಒಂದು ಈ ಸಮಿತಿಯಲ್ಲಿ ಮೆಂಬರ್ಶಿಪ್ ಅನ್ನು ಪಡ್ಕೊಂಡಿರ್ತವೆ. 18 members of the committee are elected once in every 3 years. ಪ್ರತಿ 3 ವರ್ಷಕ್ಕೊಂದ್ಸಾರಿ 18 ಜನ ಸದಸ್ಯರು ಆಯ್ಕೆಯಾಗಿ ಬರ್ತಾರೆ. 18 ಜನ ಸದಸ್ಯ ರಾಷ್ಟ್ರಗಳು ನಿವೃತ್ತಿಯನ್ನು ಪಡಿತಾ ಹೋಗ್ತವೆ. ಒಂದು ರೀತಿಯಲ್ಲಿ ರಾಜ್ಯಸಭೆಯಲ್ಲಿ ಸದಸ್ಯರು ಹೇಗೆ ಆಯ್ಕೆ ಆಗ್ತಾ ಪ್ರತಿ ವರ್ಷ ಇಷ್ಟು ಜನ ಸದಸ್ಯರು ನಿವೃತ್ತಿಯನ್ನು ಹೊಂದಬೇಕಂತ ಇರುತ್ತೋ ಪ್ರತಿ 3 ವರ್ಷಕ್ಕೊಂದ್ಸಾರಿ, ಅದೇ ರೀತಿ ಇಲ್ಲೂ ಸಹ ಪ್ರತಿ 3 ವರ್ಷಕ್ಕೊಂದ್ಸಾರಿ 18 ಜನ ಸದಸ್ಯರು ನಿವೃತ್ತಿಯನ್ನು ಹೊಂದ್ತಾರೆ. 18 ಜನ ಸದಸ್ಯರು ಹೊಸದಾಗಿ ಆಯ್ಕೆಯನ್ನು ಆಗ್ತಾ ಹೋಗ್ತಾರೆ. ಇದೊಂಥರ ಪರ್ಮನೆಂಟ್ ಬಾಡಿ ಇದ್ದ ಹಾಗೆ. ಹಾಗಾದರೆ ಇದು ಮಾಡ್ತಕ್ಕಂಥ ಪ್ರಮುಖ ಕೆಲಸಗಳೇನು ಅಂತ ನಾವು ನೋಡಿದರೆ, conducting studies on economic, social, cultural, education, health and other international issues and sharing their reports. ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಉಂಟಾಗ್ತಕ್ಕಂಥ ಸಾಮಾಜಿಕ, ಆರ್ಥಿಕ, ಸಾಂಸ್ಕೃತಿಕ, ಶೈಕ್ಷಣಿಕ, ಆಮೇಲೆ ಆರೋಗ್ಯ ಸಂಬಂಧಪಟ್ಟಂಥ ವಿಚಾರಗಳ ಬಗ್ಗೆ ಒಂದು ಅಧ್ಯಯನವನ್ನು ನಡೆಸೋದ್ರ ಮೂಲಕ ನಡೆಸುತ್ತೆ. ಜೊತೆಗೆ ಆ ಒಂದು ಅಧ್ಯಯನಕ್ಕೆ ಸಂಬಂಧಪಟ್ಟಂಥ ವರದಿಗಳನ್ನು ಶೇರ್ ಮಾಡತಕ್ಕಂಥ ಕೆಲಸವನ್ನು ಇದು ಮಾಡಿ. ಇಶ್ಯೂಸ್ ಲೈಕ್ ರೆಫ್ಯೂಜಿ ಪ್ರಾಬ್ಲಮ್ಸ್ ಅಂದರೆ ನಿರಾಶ್ರಿತ ಸಮಸ್ಯೆಗಳನ್ನು ಕುರಿತಂತೆ, ಜೊತೆಗೆ ವುಮನ್ ಸ್ಟೇಟಸ್ ಮಹಿಳೆಯರ ಸ್ಥಾನಮಾನ, ಹೌಸಿಂಗ್ ವಸತಿ ಆ್ಯಂಡ್ ಮೆನಿ ಅದರ್ ಇಶ್ಯೂಸ್ ಕಮ್ ವಿತ್ ಇನ್ ದ
ಪರ್ವ್ಯೂ ಆಫ್ ದ ಕೌನ್ಸಿಲ್ ಆಫ್ ದಿಸ್ ಕೌನ್ಸಿಲ್. ಈ ಒಂದು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬೆಳೀತಕ್ಕಂಥ ಅಂತಾರಾಷ್ಟ್ರೀಯ ಮಟ್ಟದಲ್ಲಿರ್ತಕ್ಕಂಥ ನಿರಾಶ್ರಿತರ ಸಮಸ್ಯೆ ಇರ್ಬೋದು, ಮಹಿಳೆಯರ ಸ್ಥಾನಮಾನ ಇರ್ಬೋದು, ವಸತಿ ಸಮಸ್ಯೆಗಳು ಹಾಗೂ ಇನ್ನಿತರೆ ಹಲವಾರು ಸಮಸ್ಯೆಗಳ ಬಗ್ಗೆ ಇದು ಬೆಳಕನ್ನು ಚೆಲ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ದಿಸ್ ಕೌನ್ಸಿಲ್ ರೆಕಮೆಂಡ್ಸ್ ಆನ್ ಇಶ್ಯೂಸ್ ಆಫ್ ಹ್ಯೂಮನ್ ರೈಟ್ಸ್ ಆ್ಯಂಡ್ ಬೇಸಿಕ್ ಫ್ರೀಡಮ್ಸ್. ಮುಖ್ಯವಾಗಿ ಮಾನವ ಹಕ್ಕುಗಳಿಗೆ ಸಂಬಂಧಪಟ್ಟಂತೆ ಮತ್ತು ವೈಯಕ್ತಿಕ ಅಥವಾ ಮೂಲಭೂತ ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟಂಥ ಕೆಲಸಗಳನ್ನು ಇದು ನೋಡ್ಕೊಳ್ಳುತ್ತೆ. ಮಾನವ ಹಕ್ಕುಗಳು ಎಲ್ಲಿ ದಮನ ಆಗ್ತಾವೋ ಅಲ್ಲಿ ಧ್ವನಿ ಎತ್ತತಕ್ಕಂಥ ಕೆಲಸವನ್ನು ಈ ಒಂದು ಸಮಿತಿ ಮಾಡುತ್ತೆ. ಆರ್ಗನೈಸಿಂಗ್ ಕಾನ್ಫರೆನ್ಸಸ್ ಆನ್ ಹ್ಯೂಮನ್ ರಿಸೋರ್ಸಸ್, ಕಲ್ಚರ್, ಎಜುಕೇಷನ್ ಆ್ಯಂಡ್ ಅದರ್ ಇಶ್ಯೂಸ್. ಇಟ್ ಕಂಡಕ್ಟ್ ಕಾನ್ಫರೆನ್ಸಸ್, ಅನೇಕ ಸಮ್ಮೇಳನಗಳನ್ನು ಆರ್ಗನೈಸ್ ಮಾಡ್ತಕ್ಕಂಥ ಸಂಘಟಿಸ್ತಕ್ಕಂಥ ಕೆಲಸ ಮಾಡುತ್ತೆ. ಅದು ಯಾವುದಕ್ಕೆ ಸಂಬಂಧಪಟ್ಟಂದರೆ ಮಾನವ ಸಂಪನ್ಮೂಲ, ಸಾಂಸ್ಕೃತಿಕವಾಗಿ, ಶೈಕ್ಷಣಿಕವಾಗಿ ಮತ್ತು ಇತರೆ ವಿಚಾರಗಳ ಬಗ್ಗೆ ಒಂದು ಅಧ್ಯಯನವನ್ನು ಮಾಡಲಿಕ್ಕೆ ಅಥವಾ ಆ ವಿಚಾರಗಳನ್ನು ಕುರಿತಂತೆ ಸಮ್ಮೇಳನಗಳನ್ನು ಏರ್ಪಡಿಸೋದ್ರ ಮೂಲಕ ಮಾನವ ಸಂಪನ್ಮೂಲದ ಸದ್ಬಳಕೆಯನ್ನು ಇದು ಪ್ರೋತ್ಸಾಹಿಸುತ್ತೆ. ಕೋಆರ್ಡಿನೇಟಿಂಗ್ ದ ಫಂಕ್ಷನ್ಸ್ ಆಫ್ ಸ್ಪೆಷಲೈಸ್ಡ್ ಬಾಡೀಸ್ ಲೈಕ್ ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಸೇಷನ್, ಫುಡ್ ಆ್ಯಂಡ್ ಅಗ್ರಿಕಲ್ಚರ್ ಆರ್ಗನೈಸೇಷನ್, ವರ್ಲ್ಡ್ ಹೆಲ್ತ್ ಆರ್ಗನೈಸೇಷನ್ ಆ್ಯಂಡ್ ಅದರ್ ಇನ್ಸ್ಟಿಟ್ಯೂಷನ್ಸ್. ಈಗ ILO ಏನಿದೆ, FAO, WHO, ಈ ಎಲ್ಲ ಆರ್ಗನ್ಸ್ ಏನಿದ್ದಾವೆ, ಈ ಆರ್ಗನ್ಸ್ಗಳ ಮಧ್ಯೆ ಸಹಕಾರವನ್ನು ಮೂಡಿಸ್ತಕ್ಕಂಥ ಕೆಲಸವನ್ನು ಮಾಡ್ತಾ ಹೋಗುತ್ತೆ. ಆಲ್ ದೀಸ್ ಆರ್ ದ ಮೇಜರ್ ಫಂಕ್ಷನ್ಸ್ ಆಫ್ ಎಕನಾಮಿಕ್ ಆ್ಯಂಡ್ ಸೋಷಿಯಲ್ ಕಮಿಟಿ. ಆರ್ಥಿಕ ಮತ್ತು ಸಾಮಾಜಿಕ ಸಮಿತಿ ಅಂತಕ್ಕಂಥದ್ದು ನಿರ್ವಹಣೆ ಮಾಡೋದ್ರ ಮೂಲಕ UN ಯಶಸ್ವಿಯಾಗಿ ಮುಂದುವರಿಲಿಕ್ಕೆ ಇದು ಸಹಾಯವನ್ನು ಮಾಡುತ್ತೆ. ಡಿಯರ್ ಸ್ಟೂಡೆಂಟ್ಸ್, next I am going to explain another important principal organ of the UNO, that is Trusteeship Council. Basically it is a sub-organization of General Assembly. ಇದು ಮೂಲತಃ ನಾವು ನೋಡೋದಾದರೆ ಈ ಜನರಲ್ ಅಸೆಂಬ್ಲಿ ಅಥವಾ ಸಾಮಾನ್ಯ ಸಭೆಯ ಒಂದು ಉಪ ಅಂಗವಾಗಿ ನಾವು ಕೆಲಸವನ್ನು ಮಾಡ್ತಿರ್ತಕ್ಕಂಥದ್ದನ್ನು ನೋಡ್ತೀವಿ. ಬಟ್ ಇನ್ ರೀಸೆಂಟ್ ಡೇಸ್ ದ ಇಂಪಾರ್ಟೆನ್ಸ್ ಆಫ್ ದ ಟ್ರಸ್ಟಿಶಿಪ್ ಕೌನ್ಸಿಲ್ ಇಸ್ ರೆಡ್ಯೂಸ್ಡ್. ಅದು ಇತ್ತೀಚಿನ ದಿನಗಳಲ್ಲಿ ಈ ಒಂದು ಟ್ರಸ್ಟಿಶಿಪ್ ಕೌನ್ಸಿಲ್ನ ಇಂಪಾರ್ಟೆನ್ಸ್ ಕ್ಷೀಣಿಸ್ತಾ ಬರ್ತಾ ಐತೆ. ಈ ಟ್ರಸ್ಟಿಶಿಪ್ ಕೌನ್ಸಿಲ್ ಯಾಕೋ ಸ್ಥಾಪನೆ ಮಾಡಿದ್ರಪ್ಪ ಅಂತಂದರೆ, ಎರಡನೇ ಮಹಾಯುದ್ಧದ ನಂತರ ಅನೇಕ ದೇಶಗಳು ಒಂದು ನಿರಾಶ್ರಿತರ ಪಟ್ಟಿಯಲ್ಲಿ ಬರ್ತವೆ. ಅಂದರೆ ಕೆಲವೊಂದು ಪ್ರದೇಶಗಳು, ಭೂಪ್ರದೇಶಗಳು ಯಾವುದೇ ದೇಶಕ್ಕೆ ಸೇರದೆ ಅತಂತ್ರವಾಗಿ ಉಳಿತವೆ. ಅಂಥ ಪ್ರದೇಶಗಳ ಉಸ್ತುವಾರಿಯನ್ನು ನೋಡ್ಕೊಳ್ಳಿಕ್ಕೆ ಈ ಟ್ರಸ್ಟಿಶಿಪ್ ಕೌನ್ಸಿಲನ್ನು ನೇಮಕ ಮಾಡಿರ್ತಾರೆ. ಬಟ್ ಇನ್ ರೀಸೆಂಟ್ ಡೇಸ್ ಏನಾಗ್ತಾ ಇದೆ ಅಂದರೆ, ಈ ಎಲ್ಲ ಪ್ರದೇಶಗಳು ಒಂದಲ್ಲ ಒಂದು ದೇಶಕ್ಕೆ ಸೇರ್ಪಡೆ ಆಗೋದ್ರ ಮೂಲಕ ತಮ್ಮ ಸಮಸ್ಯೆಗಳಿಂದ ಹೊರಬಂದಿದ್ದರಿಂದ ಈ ಒಂದು ಟ್ರಸ್ಟಿಶಿಪ್ ಕೌನ್ಸಿಲ್ನ ಪ್ರಾಧಾನ್ಯತೆ ಕಡಿಮೆ ಆಯಿತು. ಹಾಗಾಗಿ ಇದರ ಒಂದು ಅಸ್ತಿತ್ವ ಇತ್ತೀಚೆಗೆ ಏನಾಗ್ತಾ ಇದೆ, ಕಡಿಮೆ ಆಗ್ತಾ ಇದೆ. In recent days, the importance of the trusteeship council is reduced because as the areas depending on trusteeship have got reduced over a period of time. ಇತ್ತೀಚೆಗೆ ಇದರ ಅಧೀನದಲ್ಲಿ ಬರ್ತಕ್ಕಂಥ ಎಲ್ಲ ದೇಶಗಳು ಮುಕ್ತವಾಗಿರೋದ್ರಿಂದ, ಸ್ವತಂತ್ರವಾಗಿರೋದ್ರಿಂದ ಬಹುಶಃ ಇದರ ಅಧೀನದಲ್ಲಿರ್ತಕ್ಕಂಥ ಪ್ರದೇಶಗಳ ಸಂಖ್ಯೆ ಕಡಿಮೆ ಆಗಿರೋದ್ರಿಂದ ಇದರ ಒಂದು ಇಂಪಾರ್ಟೆನ್ಸ್, ಪ್ರಾಮುಖ್ಯತೆ ಕಡಿಮೆ ಆಗ್ತಾ ಇದೆ. We are going to discuss about another important affiliated bodies of the UNO, that is International Court of Justice. The International Court of Justice, sometimes known as World Court, ಇದನ್ನ ಪ್ರಪಂಚದ ನ್ಯಾಯಾಲಯ ಅಥವಾ ಜಾಗತಿಕ ನ್ಯಾಯಾಲಯ ಅಂತ ಹೇಳ್ಬಿಟ್ಟು ನಾವು ಕರಿತೀವಿ ಕೆಲವು ಸಾರಿ. It is one of the 6 principal organs of the UNO. It is established in 1945. It is established in 1945. Dear students, do you know all the members of the UNO are bound by its ruling? ಈ ಒಂದು UNOದ ಎಲ್ಲ ಮೆಂಬರಿಂಗ್ ಕಂಟ್ರೀಸ್ ಏನಿದಾವೆ, ಆ ಎಲ್ಲ ಮೆಂಬರ್ಸು ಇದರ ಒಂದು ನಿಯಮಾವಳಿಗಳಿಗೆ ಬದ್ಧರಾಗಿರ್ತಾರೆ. ಇದು ಕೊಡ್ತಕ್ಕಂಥ ತೀರ್ಪುಗಳಿಗೆ ಬದ್ಧರಾಗಿರ್ತಾರೆ. It settles disputes between states in accordance with the international law and gives advisory opinion on international legal issues. It settles dispute between states, ಅಂದರೆ ದೇಶಗಳ ಮಧ್ಯೆ ಇರ್ತಕ್ಕಂಥ ಡಿಸ್ಪ್ಯೂಟ್, ವಿವಾದಗಳೇನಿದ್ದಾವೆ ಇವುಗಳನ್ನು ಬಗೆಹರಿಸುತ್ತೆ ಅಕಾರ್ಡಿಂಗ್ ಟು ಇಂಟರ್ನ್ಯಾಷನಲ್ ಲಾ.
ಅಂತಾರಾಷ್ಟ್ರೀಯ ನ್ಯಾಯಾಲಯದ ಪರಿಧಿಗೊಳಪಟ್ಟಂತೆ ಆ ದೇಶಗಳ ಮಧ್ಯೆ ಇರ್ತಕ್ಕಂಥ ವಿವಾದಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಇದು ಮಾಡುತ್ತೆ. ಜೊತೆಗೆ ಇಟ್ ಗಿವ್ಸ್ ಅಡ್ವೈಸರಿ ಒಪಿನಿಯನ್ಸ್, ಕೆಲವೊಂದು ಸಲಹಾತ್ಮಕವಾಗಿರ್ತಕ್ಕಂಥ ಒಪಿನಿಯನ್ಸನ್ನು ತೀರ್ಮಾನಗಳನ್ನು ಇದು ಕೊಡುತ್ತೆ. ಅದು ಸಹ ಇಂಟರ್ನ್ಯಾಷನಲ್ ಲೀಗಲ್ ಇಶ್ಯೂಸ್, ಅಂತಾರಾಷ್ಟ್ರೀಯವಾಗಿರ್ತಕ್ಕಂಥ ಕಾನೂನಿಗೆ ಸಂಬಂಧಪಟ್ಟಂಥ ಇಶ್ಯೂಸ್ ಏನಿದ್ದಾವೆ ಅವುಗಳಿಗೆ ಕೆಲವೊಂದು ತೀರ್ಪುಗಳನ್ನು ಅಥವಾ ಒಪಿನಿಯನ್ಗಳನ್ನು ಸೂಚಿಸೋದ್ರ ಮೂಲಕ ಆ ಒಂದು ವಿವಾದಗಳನ್ನು ಬಗೆಹರಿಸ್ತಕ್ಕಂಥ ಕೆಲಸವನ್ನು ಮಾಡುತ್ತೆ. ದಿಸ್ ಕೋರ್ಟ್ ಹ್ಯಾಸ್ 15 ಜಡ್ಜಸ್. ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಹ್ಯಾಸ್ 15 ಜಡ್ಜಸ್. ದ ಟರ್ಮ್ ಆಫ್ ದೀಸ್ ಜಡ್ಜಸ್ ಆರ್ 9 years. ಜಡ್ಜಸ್ ಆಫ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಂದರೆ ಅಲ್ಲಿ 9 years. ಟೋಟಲ್ ಜಡ್ಜಸ್ ಇನ್ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಂದರೆ 15 ಜನ ನ್ಯಾಯಾಧೀಶರು ಅದರಲ್ಲಿ ಇರ್ತಾರೆ. ದೇ ಆರ್ ಆಲ್ಸೋ ಎಲಿಜಿಬಲ್ ಫಾರ್ ಅನದರ್ ಟರ್ಮ್. ಅವರು ಒಬ್ಬೊಬ್ಬರ ಅಧಿಕಾರಾವಧಿ 9 ವರ್ಷ ಆದರೂ ಸಹ ಅವರು ಮತ್ತೆ ಇನ್ನೊಂದು ಅವಧಿಗೆ ಬೇಕಿದ್ರೆ ಆಯ್ಕೆ ಆಗ್ಬೋದು. ದ ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಈಸ್ ಇನ್ ಹೇಗ್. ದ ಬೇಸ್, ಇದರ ಒಂದು ಮುಖ್ಯ ಕಚೇರಿ ಅಥವಾ ಮುಖ್ಯವಾಗಿರ್ತಕ್ಕಂಥ ಕೋರ್ಟ್ ಎಲ್ಲಿದೆಯಪ್ಪ ಅಂತಂದರೆ ಅದಿರೋದು ಹೇಗ್, ದ ಹೇಗ್ ಆಫ್ ನೆದರ್ಲ್ಯಾಂಡ್. ನೆದರ್ಲ್ಯಾಂಡಿನ ಹೇಗ್ ಅಂತಕ್ಕಂಥ ನಗರದಲ್ಲಿ ಈ ಒಂದು ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಇದೆ. Judges of International Court of Justice are elected by the councils. Security Council of UNO. UNOದ ಭದ್ರತಾ ಸಮಿತಿ ಈ ಒಂದು ಅಂತಾರಾಷ್ಟ್ರೀಯ ನ್ಯಾಯಾಲಯದ ನ್ಯಾಯಾಧೀಶರನ್ನ ನೇಮಕ ಮಾಡುತ್ತೆ. ಹೀಗಾಗಿನೇ ದ ಸೆಕ್ಯೂರಿಟಿ ಕೌನ್ಸಿಲ್ ಪ್ಲೇ ಅನ್ ಇಂಪಾರ್ಟೆಂಟ್ ರೋಲ್ ಇನ್ ICJ, ಇಂಟರ್ನ್ಯಾಷನಲ್ ಕೋರ್ಟ್ ಆಫ್ ಜಸ್ಟಿಸ್ ಅಂತಂದೇಳಿ ನಾವು ಹೇಳ್ಬೋದು. The judges elect 1 president and 1 vice president among themselves. ಈ 15 ಜನ ಜಡ್ಜಸ್ ಏನಿದ್ದಾರೆ ಅವರು ತಮ್ಮಲ್ಲೇ ಒಬ್ಬನ್ನ ಅಧ್ಯಕ್ಷರನ್ನಾಗಿ ಮತ್ತೆ ಒಬ್ಬರನ್ನ ಉಪಾಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊಳ್ತಾರೆ. ದ ಜಡ್ಜ್ಮೆಂಟ್ ಆಫ್ ದಿಸ್ ಕೋರ್ಟ್ ಆರ್ ಇಂಪಾರ್ಟೆಂಟ್ ಫ್ರಮ್ ಎಥಿಕಲ್ ಅಂಡ್ ರ್ಯಾಷನಲ್ ಪರ್ಸ್ಪೆಕ್ಟಿವ್. ಇಲ್ಲಿ ಕೊಡ್ತಕ್ಕಂಥ ತೀರ್ಪು ಏನಿದೆ ಇಟ್ ಈಸ್ ಇಂಪಾರ್ಟೆಂಟ್ ಫ್ರಮ್ ಎಥಿಕಲ್ ಅಂಡ್ ರ್ಯಾಷನಲ್ ಪರ್ಸ್ಪೆಕ್ಟಿವ್. ನೈತಿಕವಾಗಿ ಮತ್ತು ಒಂದು ತಾರ್ಕಿಕ ದೃಷ್ಟಿಕೋನವನ್ನು ಇಟ್ಕೊಂಡು ಇಲ್ಲಿ ತೀರ್ಪನ್ನು ಕೊಡಲಾಗುತ್ತೆ. ಬಟ್ ನೋ ಕಂಟ್ರಿ ಇಸ್ ಕಂಪಲ್ಸರಿ ಬೌಂಡ್ ಬೈ ದೀಸ್ ಜಡ್ಜ್ಮೆಂಟ್ಸ್. ಆದರೆ ವಿಪರ್ಯಾಸ ಏನಪ್ಪ ಅಂತಾರೆ, ಯಾವುದೇ ಕಂಟ್ರಿ ಇದು ಕೊಡ್ತಕ್ಕಂಥ ತೀರ್ಪನ್ನು ಪರಿಪಾಲನೆ ಮಾಡಬೇಕಂತಕ್ಕಂಥದ್ದು ಏನು ಕಡ್ಡಾಯ ಅಲ್ಲ, ಬೇಕಾದ್ರೆ ಪಾಲನೆ ಮಾಡಬಹುದು ಅಂತಕ್ಕಂಥದ್ದನ್ನು ನಾವಿಲ್ಲಿ ಮನಗಾಣಬೇಕು. ಸ್ಟೂಡೆಂಟ್ಸ್, ನೌ ಐ ಆಮ್ ಗೋಯಿಂಗ್ ಟು ಎಕ್ಸ್ಪ್ಲೈನ್ the major affiliated body of the UNO, that is Secretariat. The United Nations Secretariat carries out the day-to-day work of UNO as mandated by the General Assembly and other affiliated bodies. ಈಗ ದಿನದ ಕಾರ್ಯಕಲಾಪಗಳೇನಿದ್ದಾವೆ ಆ ವಿಶ್ವಸಂಸ್ಥೆಯ ದಿನದ ಕಾರ್ಯಕಲಾಪಗಳನ್ನು ನಡೆಸ್ಕೊಂಡು ಹೋಗ್ತಕ್ಕಂಥ ಜವಾಬ್ದಾರಿ ಸೆಕ್ರೆಟರಿಯೇಟ್ ಮೇಲೆ ಇದೆ. ಇಲ್ಲಿ ದ ಜನರಲ್ ಸೆಕ್ರೆಟರಿ and the staff of the UNO form the part of UN Secretariat. ಜನರಲ್ ಸೆಕ್ರೆಟರಿ ಮತ್ತು ಅವರ ಒಂದು ಸ್ಟಾಫ್ ಏನಿದೆ ಅದು ಈ ಒಂದು ಸೆಕ್ರೆಟರಿಯೇಟ್ನ ಪ್ರಮುಖ ಭಾಗ. ದ ಜನರಲ್ ಸೆಕ್ರೆಟರಿ ಇಸ್ ದ ಹೆಡ್ ಆಫ್ ದ ಎಕ್ಸಿಕ್ಯೂಟಿವ್ ಬಾಡಿ ಆಫ್ UNO. ಇಲ್ಲಿ UNOದ ಕಾರ್ಯಕಾರಿ ಸಮಿತಿ ಏನಿದೆ ಈ ಕಾರ್ಯಕಾರಿ ಸಮಿತಿಯ ಮುಖ್ಯಸ್ಥರು ಯಾರಪ್ಪ ಅಂತಾರೆ ಅದು ಜನರಲ್ ಸೆಕ್ರೆಟರಿ. ಇವರೇ ಈ ಒಂದು ಸೆಕ್ರೆಟರಿಯೇಟ್ನ ಪ್ರಮುಖ ಅಧಿಕಾರಿ. ಇಡೀ ವಿಶ್ವಸಂಸ್ಥೆಯನ್ನ ನೋಡ್ಕೊಳ್ತಕ್ಕಂಥ ಒಂದು ಹೊಣೆಗಾರಿಕೆ ಈ ಒಂದು ಜನರಲ್ ಸೆಕ್ರೆಟರಿ ಅವರಿಗೆ ಇದೆ. ದ ಜನರಲ್ ಸೆಕ್ರೆಟರಿ ಈಸ್ ನಾಮಿನೇಟೆಡ್ ಬೈ ಸೆಕ್ಯೂರಿಟಿ ಕೌನ್ಸಿಲ್ ಬಟ್ he is elected by the ಜನರಲ್ ಅಸೆಂಬ್ಲಿ. ಇಲ್ಲಿ ಸೆಕ್ಯೂರಿಟಿ ಕೌನ್ಸಿಲ್ ನಾಮಿನೇಟ್ ಮಾಡುತ್ತೆ, ನಾಮನಿರ್ದೇಶನವನ್ನು ಮಾಡುತ್ತೆ, ಇಂಥವ್ರನ್ನ ಆಯ್ಕೆ ಮಾಡಬಹುದು ಅಂತಂದೇಳಿ ನಾಮಿನೇಟ್ ಮಾಡುತ್ತೆ. ಬಟ್ ಇದನ್ನು ಅಧಿಕೃತವಾಗಿ ಆಯ್ಕೆ ಮಾಡ್ತಕ್ಕಂಥ ಅಧಿಕಾರ ಇರೋದು ಜನರಲ್ ಅಸೆಂಬ್ಲಿ. ಹಿ ಈಸ್ ಎಲೆಕ್ಟೆಡ್ ಫಾರ್ ಎ ಪೀರಿಯಡ್ ಆಫ್ 5 years ಆಸ್ ಪರ್ ದ ಸಜೆಷನ್ ಆಫ್ ಸೆಕ್ಯೂರಿಟಿ ಕೌನ್ಸಿಲ್. ಇವರ ಅಧಿಕಾರಾವಧಿ ಎಷ್ಟು ವರ್ಷ ಅಂತಂದ್ರೆ 5 ವರ್ಷ. He is elected for the period of 5 years. Headquarter of the Secretariat is in New York. ಇದರ ಕೇಂದ್ರ ಕಚೇರಿ ಇರೋದು ನ್ಯೂಯಾರ್ಕ್ ಅಲ್ಲಿ, ಅಮೆರಿಕಾದ ನ್ಯೂಯಾರ್ಕ್ ಅಲ್ಲಿ. ಬಟ್
the branch offices are in Geneva. ಜಿನೆವಾ ಅಂತಂದರೆ ಇದು ಸ್ವಿಟ್ಜರ್ಲ್ಯಾಂಡಲ್ಲಿ ಇರ್ತಕ್ಕಂಥದ್ದು. ವಿಯೆನ್ನಾ ದ ಕ್ಯಾಪಿಟಲ್ ಆಫ್ ಆಸ್ಟ್ರಿಯಾ. ನೈರೋಬಿ ಇಟ್ ಈಸ್ ಆಲ್ಸೋ ಕ್ಯಾಪಿಟಲ್ ಆಫ್ ಕೀನ್ಯಾ. ಹಿಯರ್ there is the branch of UNO. ಜಿನೆವಾ, ವಿಯೆನ್ನಾ ಮತ್ತು ನೈರೋಬಿಯಲ್ಲಿ ಇದರ ಒಂದು ಶಾಖೆಗಳು ಇದಾವೆ. ಆಂಟೋನಿಯೋ ಗುಟೆರೆಸ್ is the present secretary of the secretariat. He was the present general secretary of the secretariat. ಈಗಿನ ವಿಶ್ವಸಂಸ್ಥೆಯ ಮುಖ್ಯ ಕಾರ್ಯದರ್ಶಿ ಅಂತಂದ್ರೆ ಅದು ಆಂಟೋನಿಯೋ ಗುಟೆರೆಸ್. ಆಂಟೋನಿಯೋ ಗುಟೆರೆಸ್ is the present general secretary of the secretariat.